ಇನ್ನು ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಗನ್ಮ್ಯಾನ್ಗಳ ವಿಚಾರಣೆ ಮುಂದುವರೆದಿದೆ. ಗುರುಚರಣ್ ಸಿಂಗ್ ಹಾಗೆ ಬಲ್ಜೀತ್ ಸಿಂಗ್ ಅನ್ನುವರನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳಿವರು ಅನ್ನುವಂತ ಮಾಹಿತಿ. ಬ್ರೂಸ್ಪೇಟೆ ಠಾಣೆ ಪೊಲೀಸರು ಗನ್ಮ್ಯಾನ್ಗಳ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಯಾರ ಗನ್ನಿಂದ ಬುಲೆಟ್ ಹಾರ್ತು, ಯಾರ ಗನ್ನಿಂದ ಹಾರಿದಂತಹ ಬುಲೆಟ್ ರಾಜಶೇಖರ್ ಜೀವ ತೆಗೆಯಿತು, ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾರು ರಾಜಶೇಖರ್ ಜೀವ ತೆಗೆದ್ರೋ ಬೇಕಾಬಿಟ್ಟಿಯಾಗಿ ಫೈರಿಂಗ್ ಅನ್ನ ಮಾಡಿ ಅವರ ಬಂಧನ ಆಗಬೇಕು, ಅವ್ರಿಗೆ ಶಿಕ್ಷೆಯಾಗಬೇಕು. ಈ ಮಧ್ಯೆ ಇಬ್ಬರು ಗನ್ಮ್ಯಾನ್ಗಳ ವಿಚಾರಣೆ ನಡೀತಾ ಇದೆ, ಗುರುಚರಣ್ ಸಿಂಗ್ ಹಾಗೆ ಬಲ್ಜೀತ್ ಸಿಂಗ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ. ಮೂವರು ಗನ್ಮ್ಯಾನ್ಗಳನ್ನ ಇದುವರೆಗೆ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ಇಬ್ಬರ ಹೆಸರು ಲಭ್ಯವಾಗಿದೆ, ಇಬ್ಬರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನಮ್ಮ ಪ್ರತಿನಿಧಿ ಶಿವಾನಂದ್ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ರಾಜಶೇಖರ್ ಸಾವನ್ನಪ್ಪಿ 2 ದಿನ 3 ದಿನ ಆಗ್ತಾ ಬಂದ್ರು, ಇದುವರೆಗೂ ಯಾರ ಗನ್ನಿಂದ ಬುಲೆಟ್ ಹಾರಿ ರಾಜಶೇಖರ್ ಜೀವ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಈಗ ವಶಕ್ಕೆ ಪಡೆದಿರುವಂತವರ ಹಿನ್ನೆಲೆ ಏನು, ಅವರನ್ನ ಯಾವ ಅನುಮಾನದ ಮೇಲೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ? ಶಿವಾನಂದ್. ವಿಜಯಶ್ರೀ, ಈ ಒಂದು ಘಟನೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ತಿರುವು ಪಡೆದುಕೊಂಡಿರುವಂತದ್ದೇ ಅಲ್ಲಿ ಫೈರಿಂಗ್ ಆಯ್ತು. ತದನಂತರದಲ್ಲಿ ರಾಜಶೇಖರ್ ಅನ್ನುವಂತ ಯುವಕ ಏಕಾಏಕಿ ಸಾವನ್ನಪ್ತಾ ಇದ್ದಾನೆ. ಅದು ಆ ಒಂದು ಫೈರಿಂಗ್ನಿಂದನೇ ಅಂದ್ರೆ ಗುಂಡು ತಗಲಿ ಸಾವನ್ನಪ್ಪಿದ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೂಡ ದೃಢ ಆಗಿರುವಂತದ್ದು. ಅದರಲ್ಲೂ 12 mm ಸಿಂಗಲ್ ಬೋರ್ ಗನ್ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಇದಲ್ಲದೆ ಈ ಒಂದು 12 mm ಬೋರ್ ಏನು ಗುಂಡಿದೆ ಅದು ಸರ್ಕಾರದ್ದು ಅಲ್ಲ ಅನ್ನುವಂತ, ಅಂದ್ರೆ ಸರ್ಕಾರಿ ರಿವಾಲ್ವಾರ್ದಿಂದ ಅದನ್ನ ಹೊಡೆದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಖುದ್ದಾಗಿ ಪೊಲೀಸ್ ಹಿರಿಯ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ರು. ಈ ನಿಟ್ಟಿನಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾರಾ ಭರತ್ ರೆಡ್ಡಿ ಹಾಗೆ ಸತೀಶ್ ರೆಡ್ಡಿ ಅವರ ಜೊತೆಯಲ್ಲಿ ಆವಾಗ ಆ ಒಂದು ಸನ್ನಿವೇಶದಲ್ಲಿ ಇದ್ದಂತ ಖಾಸಗಿ ಗನ್ಮ್ಯಾನ್ಗಳೇನಿದ್ದಾರೆ, 3 ಗನ್ಮ್ಯಾನ್ಗಳನ್ನು ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ನಡೆದಿರುವಂತದ್ದು. ನಿಮ್ಗೆ ನೇರವಾದ ದೃಶ್ಯಗಳನ್ನ ನಾನೀಗ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಏನು ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಒಂದು ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಜೊತೆಗೆ ಈಗಾಗಲೇ ಈ ಖಾಸಗಿ ಅಂದ್ರೆ ಪಂಜಾಬಿ ಮೂಲದ ಈ ಖಾಸಗಿ ಗನ್ಮ್ಯಾನ್ಗಳು ಏನಿದ್ದಾರೆ, ಇವರು ಮಹೇಂದ್ರ ಸಿಂಗ್, ಬಲ್ಜಿತ್ ಸಿಂಗ್ ಹಾಗೆ ಗುರುಚರಣ್ ಸಿಂಗ್ ಅನ್ನುವಂತ ಈ 3 ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ. ಇವರನ್ನ ಈಗ ವಶಕ್ಕೆ ಪಡೆದು ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸುವಂತ ಒಂದು ಸಾಧ್ಯತೆ ಇರುವಂತದ್ದು. ಜೊತೆಗೆ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ಈಗ ಅನುಮಾನಾಸ್ಪದ ಏನು ಆ ಒಂದು ಘಟನೆಯಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಒಂದು DAR ವೆಹಿಕಲ್ ಕೂಡ ಈ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದಿರುವಂತದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಏನು ವಿಚಾರಣೆಗೆ ಒಳಪಟ್ಟಂತ ಏನು ಗನ್ಮ್ಯಾನ್ಗಳಾಗಿರ್ಬೋದು ಮತ್ತೆ ಇತರ ವ್ಯಕ್ತಿಗಳೇನಿದ್ದಾರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಪೂರ್ವ ತಯಾರಿಗಳನ್ನ ಈಗ ಪೊಲೀಸರು ಕೂಡ ಮಾಡ್ಕೊಂಡಿರುವಂತದ್ದು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಈಗ ಉಭಯ ನಾಯಕರಿಂದಲೂ ಕೂಡ ಪ್ರತಿ ದೂರು ಕೂಡ ದಾಖಲಾಗಿರುವಂತದ್ದು. ಒಂದ್ ಕಡೆ ಜನಾರ್ದನ್ ರೆಡ್ಡಿ ಒಂದು ಪ್ರಕರಣದಲ್ಲಿ A1 ಆರೋಪಿ ಆಗಿದ್ರೆ, ಮತ್ತೊಂದು ಪ್ರಕರಣದಲ್ಲಿ A3 ಆರೋಪಿಯಾಗಿ ನಾರಾ ಭರತ್ ರೆಡ್ಡಿ ಅವರು ಇರುವಂತದ್ದು. ಹಾಗಾಗಿ ಒಂದಷ್ಟು ಈ ಅಧಿಕಾರಿಗಳಿಗೂ ಕೂಡ ಈ ಒಂದು ಡಿಜಿಟಲ್ ಎವಿಡೆನ್ಸ್ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ A1 ಆರೋಪಿಯಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದು 2ನೇ ಪ್ರಕರಣದಲ್ಲಿ ಏನಿದೆ ಅದರಲ್ಲೂ ಅದೇ ಒಂದು ಸುಮೋಟೋ ಕೇಸಲ್ಲೇನೆ ಮುಖ್ಯವಾಗಿ 4 ಜನ ಏನು ಆರೋಪಿಗಳನ್ನ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ A4 ಆಗಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ತಿರುವು ಪಡ್ಕೊಂಡಿರುವಂಥದ್ದು. ಈಗ ಆ ಫೈರಿಂಗ್ ಅನ್ನು ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವರನ್ನ ಈಗ ಕರೆಸಿ ವಿಚಾರಣೆ ನಡೆಸುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಜೊತೆಗೆ ಈಗಾಗಲೇ ಆ ಒಂದು ಘಟನೆಕಾರರಾದಂಥ ಖಾಸಗಿ ಗನ್ಮ್ಯಾನ್ಗಳೇನಿದ್ದಾರೆ ಅವ್ರನ್ನೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಮುಖ್ಯವಾಗಿ 3 ಜನ ಏನು ಗನ್ಮ್ಯಾನ್ಗಳನ್ನು ಈಗ ವಿಚಾರಣೆ ಕರೆದುಕೊಂಡು ಬಂದಿರುವಂಥದ್ದು. ಜೊತೆಗೆ ಬ್ಯಾಲಿಸ್ಟಿಕ್ ಏನು ತನಿಖೆ ಇದೆ ಅಂದ್ರೆ ಆ ಒಂದು ಗುಂಡ ಏನು ಮಾಡ್ಗಳೇನು ಅಲ್ಲಿ ಕೆಳಗಡೆ ಬಿದ್ದಿದ್ದು, ಆ ಮಾಡ್ಗಳ ಆಧಾರದ ಮೇಲೆ ಈಗ ತನಿಖೆಯ ಒಂದಷ್ಟು ಕ್ವಶನ್ಗಳನ್ನ ಕೇಳುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ DAR ವೆಹಿಕಲ್ ಅನ್ನ ಈ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದದ್ದನ್ನ ಗಮನಿಸಿದ್ರೆ, ಇಲ್ಲಿ ಹಿರಿಯ ಅಧಿಕಾರಿಗಳನ್ನ ಇದ್ದದನ್ನ ಗಮನಿಸಿದ್ರೆ ಯಾವುದೇ ಕ್ಷಣದಲ್ಲಿ ಆದ್ರೂ ಕೂಡ ಅವ್ರನ್ನ ಬಂಧನ ಮಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಬಂದು ಖುದ್ದಾಗಿ ಒಂದು ಏನು ವಶಕ್ಕೆ ಪಡೆದಂತ ಏನು ವ್ಯಕ್ತಿಗಳಿದ್ದಾರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಜೊತೆಗೆ ಏನು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಸಾಕಷ್ಟು
ತನಿಖೆಗೆ ಇಳಿದಿರುವಂಥದ್ದು. ಅಲ್ಲೆಲ್ಲಿ ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಫಿಸಿಕಲ್ ಎವಿಡೆನ್ಸ್ ಆಗಿರ್ಬೋದು, FSL ಏನು ವರದಿ ಸೇರಿದಂತೆ ಸಾಕಷ್ಟು ಅಂದ್ರೆ ಐ ವಿಟ್ನೆಸ್ ಮೂಲಕ ಈಗ ಅವರನ್ನ ಏನು ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಈಗ ಕರೆದುಕೊಂಡು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಯಾರು ಅನುಮಾನ ಬರುತ್ತೋ ಅವ್ರನ್ನ ಮಾತ್ರ ಒಂದಷ್ಟು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಒಂದು ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ತೀವ್ರತರನಾಗಿ ಈ ಒಂದು ಪ್ರಕರಣ ಈಗ ತನಿಖೆ ಚುರುಕು ಪಡೆದುಕೊಂಡಿರುವಂಥದ್ದು. ವಿದ್ಯಾಶ್ರೀ.